1951 ಜುಲೈ 10ರಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜನನವಾಯಿತು. ರಾಜನಾಥ್ ಸಿಂಗ್ ದೇಶದ ಹಿರಿಯ ನಾಯಕರಲ್ಲಿ ಒಬ್ಬರು. ಅವರು ತಮ್ಮ ರಾಜಕೀಯ ಜೀವನವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿ ಕಾರ್ಯಕರ್ತನಾಗಿ ಪ್ರಾರಂಭಿಸಿದ್ದರು. 1972ರಲ್ಲಿ ಅವರನ್ನು ಆರ್ಎಸ್ಎಸ್ನ ಮಿರ್ಜಾಪುರ ಶಾಖೆಯ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು. 1974ರಲ್ಲಿ ಅವರನ್ನು ಭಾರತೀಯ ಜನಸಂಘದ ಮಿರ್ಜಾಪುರ ಘಟಕದ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು. 1975ರಲ್ಲಿ ಕೇವಲ 24 ವರ್ಷ ವಯಸ್ಸಿನಲ್ಲಿ ರಾಜನಾಥ್ ಸಿಂಗ್ ಅವರನ್ನು ಜನಸಂಘದ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. 1977ರಲ್ಲಿ ರಾಜನಾಥ್ ಸಿಂಗ್ ಮಿರ್ಜಾಪುರದಿಂದ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ನಂತರ ಅವರು ರಾಜಕೀಯದಲ್ಲಿ ಬಹಳಷ್ಟು ಜನಪ್ರಿಯತೆ ಗಳಿಸಿದರು. 1984ರಲ್ಲಿ ಅವರನ್ನು ಬಿಜೆಪಿ ಯುವ ವಿಭಾಗದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. 1986ರಲ್ಲಿ ರಾಷ್ಟ್ರೀಯ ಮಹಾಸಚಿವ ಮತ್ತು 2005ರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. 1991ರಲ್ಲಿ ಮೊದಲ ಬಾರಿಗೆ ಸಚಿವರಾದ ಅವರು ಕೇಂದ್ರ ಶಿಕ್ಷಣ ಸಚಿವರಾಗಿದ್ದರು ಮತ್ತು 2000ನೇ ಇಸವಿಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದರು. ಪ್ರಧಾನಿ ಮೋದಿಯವರ ಮೊದಲ ಅವಧಿಯಲ್ಲಿ ರಾಜನಾಥ್ ಸಿಂಗ್ ಕೇಂದ್ರ ಗೃಹ ಸಚಿವರಾಗಿದ್ದರು. ನಂತರದ 2ನೇ ಮತ್ತು 3ನೇ ಅವಧಿಯಲ್ಲಿ ಅವರಿಗೆ ರಕ್ಷಣಾ ಸಚಿವಾಲಯದ ಜವಾಬ್ದಾರಿ ನೀಡಲಾಗಿದೆ. 1806ರ ಜುಲೈ 10ರಂದು ಭಾರತೀಯ ಸೈನಿಕರು ಇಂಗ್ಲಿಷರ ವಿರುದ್ಧ ಮೊದಲನೇ ದಂಗೆಯನ್ನು ನಡೆಸಿದ್ದರು. ಇದನ್ನು ವೆಲ್ಲೋರ್ ದಂಗೆ ಎಂದು ಕರೆಯಲಾಗುತ್ತದೆ. ಇಂಗ್ಲಿಷರು ಭಾರತೀಯ ಸೈನಿಕರಿಗೆ ಹೊಸ ಡ್ರೆಸ್ ಕೋಡ್ ಅನ್ನು ಪರಿಚಯಿಸಿದ್ದರು. ಇದರ ಅಡಿಯಲ್ಲಿ ಹಿಂದೂ ಸೈನಿಕರಿಗೆ ತಿಲಕ ಧರಿಸಲು ನಿರಾಕರಿಸಲಾಯಿತು ಮತ್ತು ಮುಸ್ಲಿಂ ಸೈನಿಕರಿಗೆ ದಾಡಿ ಕತ್ತರಿಸಲು ಹೇಳಲಾಯಿತು. ಇದನ್ನು ವಿರೋಧಿಸಿದ ಹಿಂದೂ ಮತ್ತು ಮುಸ್ಲಿಂ ಸೈನಿಕರನ್ನು ಇಂಗ್ಲಿಷರು ದಂಡಿಸುತ್ತಿದ್ದರು. ಈ ಕಾರಣಕ್ಕಾಗಿ ಭಾರತೀಯ ಸೈನಿಕರು ಇಂಗ್ಲಿಷರ ಮೇಲೆ ಸಿಟ್ಟಾಗಿದ್ದರು. ಸೈನಿಕರು ವೆಲ್ಲೋರ್ನಲ್ಲಿ ಟಿಪ್ಪು ಸುಲ್ತಾನನ ಕೋಟೆಯಲ್ಲಿ ಇಂಗ್ಲಿಷರ ವಿರುದ್ಧ ಮೊದಲ ದಂಗೆಯನ್ನು ನಡೆಸಿದ್ದರು. 1799ರಲ್ಲಿ ಟಿಪ್ಪು ಸುಲ್ತಾನನ ನಿಧನದ ನಂತರ ಅವನ ಕುಟುಂಬ ಈಸ್ಟ್ ಇಂಡಿಯಾ ಕಂಪನಿಯ ಪಿಂಚಣಿ ಮೇಲೆ ಜೀವನ ನಡೆಸುತ್ತಿತ್ತು ಮತ್ತು ಇಂಗ್ಲಿಷರು ಈ ಕುಟುಂಬಕ್ಕೆ ವೆಲ್ಲೋರ್ ಕೋಟೆಯ ಒಂದು ಭಾಗವನ್ನು ವಾಸಕ್ಕೆ ನೀಡಿದ್ದರು. 1806ರಲ್ಲಿ ಟಿಪ್ಪು ಸುಲ್ತಾನನ ಮಗಳ ಮದುವೆಯ ಸಮಯದಲ್ಲಿ ಭಾರತೀಯ ಸೈನಿಕರು 200 ಇಂಗ್ಲಿಷರ ಮೇಲೆ ದಾಳಿ ನಡೆಸಿದ್ದರು. ಇಂಗ್ಲಿಷರನ್ನು ಒಬ್ಬೊಬ್ಬರನ್ನಾಗಿ ಹತ್ಯೆ ಮಾಡಲು ಪ್ರಾರಂಭಿಸಿದರು. ಕೋಟೆಯ ಕಮಾಂಡರ್ ಜಾನ್ ಫ್ಯಾನ್ಕೋಟ್ ಸಹ ಕೊಲ್ಲಲ್ಪಟ್ಟ ಮತ್ತು ಮುಂಜಾನೆ ವೇಳೆಗೆ ಕೋಟೆಯನ್ನು ಭಾರತೀಯ ಸೈನಿಕರು ವಶಪಡಿಸಿಕೊಂಡರು. ನಂತರ ಕೋಟೆಯಲ್ಲಿ ಮೈಸೂರು ಸುಲ್ತಾನರ ಧ್ವಜವನ್ನು ಹಾರಿಸಲಾಯಿತು ಹಾಗೂ ಟಿಪ್ಪು ಸುಲ್ತಾನನ ಮಗನನ್ನು ರಾಜನನ್ನಾಗಿ ಘೋಷಿಸಲಾಯಿತು. ನಿಕೋಲಾ ಟೆಸ್ಲಾ 1856ರ ಜುಲೈ 10ರಂದು ಕ್ರೊಯೇಷಿಯಾದಲ್ಲಿ ಜನಿಸಿದರು. ಅವರು ಶತಮಾನದ ದೊಡ್ಡ ಸಂಶೋಧನೆಯಾದ ಎಸಿ ಕರೆಂಟ್ ವ್ಯವಸ್ಥೆಯನ್ನು ಕಂಡುಹಿಡಿದರು. ಈ ವ್ಯವಸ್ಥೆಯ ಅಡಿಯಲ್ಲಿ ವಿದ್ಯುತ್ತನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುಲಭವಾಗಿ ಕೊಂಡೊಯ್ಯಬಹುದು. ನಿಕೋಲಾ ಟೆಸ್ಲಾ ಅವರು ಸರ್ಬಿಯಾನಿ ಅಮೆರಿಕಾದ ಆವಿಷ್ಕಾರಕ, ಇಲೆಕ್ಟ್ರಿಕಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಭವಿಷ್ಯವಾದಿಗಳಾಗಿದ್ದರು. ಟೆಸ್ಲಾ ಅವರು ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಆವಿಷ್ಕಾರಗಳನ್ನು ಮಾಡಿದರು. ಅವರು ಟೆಸ್ಲಾ ಕಾಯಿಲ್, ವಿದ್ಯುತ್ ಚಾಲಿತ ಮೋಟಾರ್, ಎಕ್ಸ್ರೇ ತಂತ್ರಜ್ಞಾನ, ಎಸಿ ಕರೆಂಟ್ ಮುಂತಾದ ಹಲವಾರು ಮಹತ್ವದ ಸಂಶೋಧನೆಗಳನ್ನು ಮಾಡಿದರು. ಅವರಿಗೆ ವೈಫೈಯ ಜನಕ ಎಂದು ಕರೆಯಲಾಗುತ್ತದೆ. ಜೀವನದ ಕೊನೆಯ ವರ್ಷಗಳಲ್ಲಿ ನಿಕೋಲಾ ಟೆಸ್ಲಾ ಅವರ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು ಮತ್ತು ಅವರು ನ್ಯೂಯಾರ್ಕ್ನಲ್ಲಿ ಒಬ್ಬರೇ ವಾಸಿಸುತ್ತಿದ್ದರು. ಅವರು 1943ರ ಜನವರಿ 7ರಂದು ಕೊನೆಯುಸಿರೆಳೆದರು. ಅವರ ಆವಿಷ್ಕಾರಗಳು ಮತ್ತು ಸಿದ್ಧಾಂತಗಳ ಮಹತ್ವವನ್ನು ಅವರ ನಿಧನದ ನಂತರ ಅರಿತುಕೊಳ್ಳಲಾಯಿತು. ಇಂದಿಗೂ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ಫೂರ್ತಿಯ ಮೂಲವಾಗಿದ್ದಾರೆ. ಟೆಸ್ಲಾ ಅವರ ಗೌರವಾರ್ಥವಾಗಿ ವಿದ್ಯುತ್ಕಾಂತೀಯ ಕ್ಷೇತ್ರದ ಮಾಪನ ಘಟಕಕ್ಕೆ ಟೆಸ್ಲಾ ಎಂದು ಹೆಸರಿಸಲಾಗಿದೆ. ಅವರ ಹೆಸರಿನಲ್ಲಿ ಅನೇಕ ಸಂಸ್ಥೆಗಳು, ವಸ್ತು ಸಂಗ್ರಹಾಲಯಗಳು ಮತ್ತು ಪ್ರಶಸ್ತಿಗಳನ್ನು ಸ್ಥಾಪಿಸಲಾಗಿದೆ. 1962ರ ಜುಲೈ 10ರಂದು ವಿಶ್ವದ ಮೊದಲ ಸಂವಹನ ಉಪಗ್ರಹವನ್ನು ಉಡಾಯಿಸಲಾಯಿತು. ಈ ಉಪಗ್ರಹದ ಹೆಸರು ಟೆಲ್‌ಸ್ಟಾರ್ 1. ಇದು ವಿಶ್ವದ ಮೊದಲ ಸಂವಹನ ಉಪಗ್ರಹವಾಗಿತ್ತು. ಅದು ಸಾವಿರಾರು ಕಿಲೋಮೀಟರ್ ದೂರದವರೆಗೆ ಸಂಕೇತಗಳನ್ನು ಪ್ರಸಾರ ಮಾಡಬಹುದಾಗಿತ್ತು. ಜೊತೆಗೆ ಇದು ಟಿವಿ ಸಂಕೇತಗಳನ್ನು ಪ್ರಸಾರ ಮಾಡಬಹುದಾದ ಮೊದಲ ಉಪಗ್ರಹವಾಗಿತ್ತು. ಈ ಉಪಗ್ರಹವನ್ನು ಅಮೆರಿಕ, ಫ್ರಾನ್ಸ್ ಮತ್ತು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಏಜೆನ್ಸಿಗಳು ಒಟ್ಟಾಗಿ ನಿರ್ಮಿಸಿದ್ದವು. ಇಡೀ ಉಪಗ್ರಹವನ್ನು ನಿರ್ಮಿಸುವ ಕೆಲಸ ಜಾನ್ ಪಿಯರ್ಸ್ ಅವರದ್ದಾಗಿತ್ತು.
ಜಾನ್ ಪಿಯರ್ಸ್ ಅವರು 77 ಕಿಲೋ ತೂಕದ ಮತ್ತು 3 ಅಡಿ ಉದ್ದದ ಈ ಉಪಗ್ರಹದಲ್ಲಿ ಆ ಸಮಯದ ಅತ್ಯಂತ ಸಂಕೀರ್ಣ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅನ್ನು ಇಟ್ಟಿದ್ದರು. ಈ ಸರ್ಕ್ಯೂಟ್ನಲ್ಲಿ 1,000 ಟ್ರಾನ್ಸಿಸ್ಟರ್ಗಳು ಇದ್ದು ಯಾವುದೇ ಸಂಕೇತವನ್ನು 10,000 ಪಟ್ಟು ವಿಸ್ತರಿಸಬಹುದಾಗಿತ್ತು. ಒಂದು ದೊಡ್ಡ ಫುಟ್ಬಾಲ್ನಂತೆ ಕಾಣುತ್ತಿದ್ದ ಈ ಉಪಗ್ರಹವನ್ನು ನಡೆಸಲು 3,600 ಸೌರಕೋಶಗಳನ್ನು ಇಡಲಾಗಿತ್ತು. ಉಪಗ್ರಹವು ಒಮ್ಮೆಗೆ 600 ಫೋನ್ ಕಾಲ್ಗಳನ್ನು ಮತ್ತು 1 ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಸಂಕೇತವನ್ನು ಪ್ರಸಾರ ಮಾಡಬಹುದಾಗಿತ್ತು. ಉಪಗ್ರಹಕ್ಕೆ ಸಂಕೇತಗಳನ್ನು ಕಳುಹಿಸಲು ಮತ್ತು ಉಪಗ್ರಹದಿಂದ ಸಂಕೇತಗಳನ್ನು ಸ್ವೀಕರಿಸಲು ಅಮೆರಿಕ ಮತ್ತು ಯುರೋಪ್ನಲ್ಲಿ ಸ್ಟೇಷನ್ಗಳನ್ನು ನಿರ್ಮಿಸಲಾಯಿತು. ಆದಾಗ್ಯೂ ಈ ಉಪಗ್ರಹ ಕೇವಲ ಕೆಲವು ತಿಂಗಳುಗಳು ಮಾತ್ರ ಕಾರ್ಯನಿರ್ವಹಿಸಿತು ಮತ್ತು ರೇಡಿಯೇಷನ್ ಕಾರಣದಿಂದಾಗಿ ಇದರ ಸರ್ಕ್ಯೂಟ್ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿತು. ಜುಲೈ 10 ಪ್ರತಿ ವರ್ಷ ರಾಷ್ಟ್ರೀಯ ಮೀನುಗಾರರ ದಿನವೆಂದು ಆಚರಿಸಲಾಗುತ್ತದೆ. ಇದು ಮೊದಲ ಬಾರಿಗೆ 2001ರಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ಆಚರಿಸಲ್ಪಟ್ಟಿತು. ಈ ದಿನವನ್ನು ಭಾರತೀಯ ಮೇಜರ್ ಕಾರ್ಪ್ ತಳಿಯ ಮೀನುಗಳ ಯಶಸ್ವಿ ಪ್ರೇರಿತ ಸಂತಾನೋತ್ಪತ್ತಿಯ ಸ್ಮರಣಾರ್ಥ ಆಚರಿಸಲಾಗುತ್ತದೆ. ಈ ಸಾಧನೆಯನ್ನು ಸಾಧಿಸಿದ ವಿಜ್ಞಾನಿಗಳಲ್ಲಿ ಪ್ರೊಫೆಸರ್ ಡಾಕ್ಟರ್ ಹೀರಾಲಾಲ್ ಚೌಧರಿ ಮತ್ತು ಅವರ ಸಹವರ್ತಿ ಡಾಕ್ಟರ್ ಅಲಿ ಕೋಹಿ ಒಳಗೊಂಡಿದ್ದರು. ಅವರು ಒಡಿಶಾದ ಕಟಕ್ನಲ್ಲಿ ಕೇಂದ್ರ ಅಂತರ್ಜಲ ಮೀನು ಸಂಶೋಧನಾ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಭಾರತೀಯ ಮೇಜರ್ ಕಾರ್ಪ್ನ ಪ್ರೇರಿತ ಸಂತಾನೋತ್ಪತ್ತಿ ಜಲಕೃಷಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಯಶಸ್ಸಾಗಿತ್ತು. ಇದು ಮೀನು ಕೃಷಿಕರಿಗೆ ದೊಡ್ಡ ಪ್ರಮಾಣದಲ್ಲಿ ಮೀನು ಉತ್ಪಾದನೆ ಮಾಡಲು ಅವಕಾಶ ನೀಡಿತು. ಜೊತೆಗೆ ಇದು ಭಾರತದಲ್ಲಿ ಹೆಚ್ಚುತ್ತಿರುವ ಮೀನು ಬೇಡಿಕೆಯನ್ನು ಪೂರೈಸಲು ಸಹಾಯ ಮಾಡಿತು. ಭಾರತವು ವಿಶ್ವದ 3ನೇ ದೊಡ್ಡ ಮೀನು ಉತ್ಪಾದಕ ದೇಶವಾಗಿದೆ. ರಾಷ್ಟ್ರೀಯ ಮೀನುಗಾರರ ದಿನವನ್ನು ಸ್ಥಿರ ಮತ್ತು ಯಶಸ್ವಿ ಮೀನುಗಾರಿಕೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಮೀನುಗಾರರು, ಜಲಕೃಷಿ ಉದ್ಯಮದ ವೃತ್ತಿಪರರು ಮತ್ತು ಇತರ ಪಾಲುದಾರರು ನಿರ್ವಹಿಸಿದ ಮಹತ್ವದ ಪಾತ್ರವನ್ನು ಗೌರವಿಸಲು ಮತ್ತು ಕೃತಜ್ಞತೆ ಸಲ್ಲಿಸಲು ಆಚರಿಸಲಾಗುತ್ತದೆ.